ಸಹಜ ರಾಜಯೋಗ ಅಭ್ಯಾಸ. ಆತ್ಮಾಭಿಮಾನಿಯಾಗಿ ಶಿವತಂದೆಯ ನೆನಪಿನಲ್ಲಿ ಸ್ಥಿರರಾಗಿ ಪವಿತ್ರರಾಗಿ. ಓಂ ಶಾಂತಿ. ಈಗ ಆರಾಮವಾಗಿ ಕುಳಿತುಕೊಳ್ಳಿ. ದೇಹವನ್ನು ಸಡಿಲಗೊಳಿಸಿ ಕಣ್ಣುಗಳನ್ನು ಒಂದೆಡೆ ದೃಷ್ಟಿಯನ್ನು ಕೇಂದ್ರೀಕೃತ ಮಾಡಿ ಅಥವಾ ಅರ್ಧ ಕಣ್ಣು ಮುಚ್ಚಿ ಮುಂದೆ ಒಂದು ಬಿಂದುವಿನ ಕಡೆ ಗಮನವಿಡಬಹುದು. ದೇಹದಿಂದ ಮನಸ್ಸನ್ನು ಬೇರ್ಪಡಿಸಿ. ನಾನು ನನ್ನ ದೇಹವಲ್ಲ, ನಾನು ಈ ದೇಹವನ್ನು ನಡೆಸುತ್ತಿರುವ ಚೈತನ್ಯ ಶಕ್ತಿ ಆತ್ಮ. ನನ್ನ ದೇಹ ನನ್ನ ಸಾಧನ. ನಾನು ಈ ದೇಹದ ಮಾಲೀಕ ಆತ್ಮ. ನಿಧಾನವಾಗಿ ಸಂಕಲ್ಪ ಮಾಡುತ್ತೇನೆ. ನಾನು ಆತ್ಮ. ನಾನು ಶಾಂತ ಸ್ವರೂಪ. ನಾನು ಪವಿತ್ರ ಸ್ವರೂಪ. ನಾನು ಜ್ಯೋತಿ ಬಿಂದು. ದೇಹದ ಚಿಂತನೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನಸ್ಸು ಒಳಗಿನ ಶಾಂತಿಯ ಕಡೆ ತಿರುಗುತ್ತಿದೆ. ಜ್ಯೋತಿ ಬಿಂದು ಆತ್ಮದ ಅನುಭವ. ನನ್ನ ಭ್ರೂಮಧ್ಯದಲ್ಲಿ ಒಂದು ಸೂಕ್ಷ್ಮ ಪ್ರಕಾಶಮಾನ ಜ್ಯೋತಿ ಬಿಂದುವನ್ನು ಕಲ್ಪಿಸಿಕೊಳ್ಳಿ. ಅದೇ ನಾನು ಆತ್ಮ. ನಾನು ಈ ದೇಹವನ್ನು ನೋಡುತ್ತೇನೆ. ನನ್ನ ಆಲೋಚನೆಗಳನ್ನು ನೋಡುತ್ತೇನೆ. ಆದರೆ ನಾನು ಅವುಗಳಿಗಿಂತ ಭಿನ್ನ. ನಾನು ಶಾಂತ ಆತ್ಮ. ನಾನು ಜ್ಞಾನ ಸ್ವರೂಪ ಆತ್ಮ. ನಾನು ಶಕ್ತಿಶಾಲಿ ಆತ್ಮ. ಸ್ವಲ್ಪ ಕ್ಷಣ ಇದೇ ಅನುಭವದಲ್ಲಿ ಸ್ಥಿರವಾಗಿರಿ. ಶಿವತಂದೆಯ ನೆನಪು. ಈಗ ನಿಮ್ಮ ಬುದ್ಧಿಯನ್ನು ಪರಮಪಿತ ಶಿವತಂದೆಯ ಕಡೆ ಕೊಂಡೊಯ್ಯಿರಿ. ಅವರು ನಿರಾಕಾರ. ಅವರು ಜ್ಯೋತಿ ಬಿಂದು. ಅವರು ಶಾಂತಿಯ ಸಾಗರ. ಅವರು ಪವಿತ್ರತೆಯ ಸಾಗರ. ಅವರು ಜ್ಞಾನದ ಸಾಗರ. ನಾನು ಆತ್ಮ ಬಿಂದು. ನನ್ನ ತಂದೆಯು ಪರಮ ಜ್ಯೋತಿ ಬಿಂದು. ನಾನು ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ. ತಂದೆಯ ನೆನಪಿನಿಂದ ನನ್ನ ಆತ್ಮಕ್ಕೆ ಶಾಂತಿಯ ಶಕ್ತಿ ದೊರೆಯುತ್ತಿದೆ. ಶಾಂತಿಯ ಕಿರಣಗಳು ಶಿವತಂದೆಯಿಂದ ಶಾಂತಿಯ ಸೂಕ್ಷ್ಮ ಕಿರಣಗಳು ನನ್ನ ಕಡೆ ಬರುತ್ತಿವೆ. ಆ ಕಿರಣಗಳು ನನ್ನ ಬುದ್ಧಿಯನ್ನು ಶಾಂತಗೊಳಿಸುತ್ತಿವೆ. ನನ್ನ ಮನಸ್ಸನ್ನು ಹಗುರಗೊಳಿಸುತ್ತಿವೆ. ನನ್ನ ಹೃದಯವನ್ನು ಸಂತೋಷದಿಂದ ತುಂಬಿಸುತ್ತಿವೆ. ನಾನು ಶಾಂತ ಆತ್ಮ. ನನ್ನ ಸ್ವಭಾವವೇ ಶಾಂತಿ. ಯಾವುದೇ ಚಿಂತೆ ಬಂದರೂ ಅದನ್ನು ಹಿಡಿದುಕೊಳ್ಳಬೇಡಿ. ಅದನ್ನು ಬಿಟ್ಟು ಮತ್ತೆ ತಂದೆಯ ನೆನಪಿಗೆ ಬನ್ನಿ. ಪವಿತ್ರತೆಯ ಶಕ್ತಿ, ಪರಮಶಕ್ತಿ. ಈಗ ಸಂಕಲ್ಪ ಮಾಡೋಣ. ತಂದೆಯೇ, ನಾನು ನಿಮ್ಮ ಮಗು. ನನ್ನ ಜೀವನವನ್ನು ಪವಿತ್ರವಾಗಿಟ್ಟುಕೊಳ್ಳುತ್ತೇನೆ. ನನ್ನ ಸಂಕಲ್ಪಗಳಲ್ಲಿ ಪವಿತ್ರತೆ ಇರಲಿ. ನನ್ನ ಮಾತುಗಳಲ್ಲಿ ಮಧುರತೆ ಇರಲಿ. ನನ್ನ ಕರ್ಮಗಳಲ್ಲಿ ಶ್ರೇಷ್ಠತೆ ಇರಲಿ. ನಾನು ಪ್ರವೃತ್ತಿಯಲ್ಲಿ ಇದ್ದರೂ ಕಮಲ ಪುಷ್ಪದಂತೆ ನಿರ್ಲಿಪ್ತ ಮತ್ತು ಪವಿತ್ರ. ಪವಿತ್ರತೆ ನನ್ನ ಶಕ್ತಿ. ಪವಿತ್ರತೆ ನನ್ನ ಅಲಂಕಾರ. ಪವಿತ್ರತೆ ನನ್ನ ನಿಜವಾದ ಪರಿಚಯ. ಸ್ವರಾಜ್ಯ ಅಧಿಕಾರಿ ಸ್ಥಿತಿ. ಈಗ ನಿಮ್ಮನ್ನು ಸ್ವರಾಜ್ಯಾಧಿಕಾರಿ
ಆತ್ಮ ಎಂದು ಅನುಭವಿಸಿ ನನ್ನ ಮನಸ್ಸು ನನ್ನ ಮಾತನ್ನು ಕೇಳುತ್ತದೆ. ನನ್ನ ಬುದ್ಧಿ ಸರಿಯಾದ ನಿರ್ಣಯ ಮಾಡುತ್ತದೆ. ನನ್ನ ಸಂಸ್ಕಾರಗಳು ನನ್ನ ನಿಯಂತ್ರಣದಲ್ಲಿದೆ. ನಾನು ನನ್ನ ಮನಸ್ಸಿನ ರಾಜ. ನಾನು ನನ್ನ ಬುದ್ಧಿಯ ರಾಜ. ನಾನು ನನ್ನ ಸಂಸ್ಕಾರಗಳ ರಾಜ. ನಾನು ಸ್ವರಾಜ್ಯಾಧಿಕಾರಿ. ಯಾವುದೇ ಪರಿಸ್ಥಿತಿ ಬಂದರೂ ನಾನು ತಕ್ಷಣ ಪ್ರತಿಕ್ರಿಯೆ ತೋರಿಸುವುದಿಲ್ಲ. ಸ್ಟಾಪ್, ಪಾಯಿಂಟ್, ಬಿ ಎ ಡಾಟ್ ಮಾಡೋಣ. ಒಂದು ಕ್ಷಣ ನಿಲ್ಲುತ್ತೇನೆ. ವಿಶ್ರಾಂತಿ. ನಾನು ಆತ್ಮ ಎಂದು ನೆನಪಿಸಿಕೊಳ್ಳುತ್ತೇನೆ. ನಂತರ ಶ್ರೇಷ್ಠ ಕರ್ಮ ಮಾಡುತ್ತೇನೆ. ಮಹಾವೀರ ಸ್ಥಿತಿಯನ್ನು ಅನುಭವಿಸೋಣ. ಈಗ ಸಂಕಲ್ಪ ಮಾಡೋಣ. ನಾನು ಮಹಾವೀರ ಆತ್ಮ. ಮಾಯೆಯ ಯಾವುದೇ ಬಿರುಗಾಳಿ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನನ್ನ ಬುದ್ಧಿಯ ಯೋಗ ಒಬ್ಬ ತಂದೆಯೊಂದಿಗೆ ಸ್ಥಿರವಾಗಿದೆ. ಸಮಸ್ಯೆ ಬಂದರೂ ನಾನು ಶಾಂತ. ಟೀಕೆ ಬಂದರೂ ನಾನು ಶಾಂತ. ಯಾರಾದರೂ ತಪ್ಪಾಗಿ ಮಾತನಾಡಿದರೂ ನಾನು ಶಾಂತ. ಪರಿಸ್ಥಿತಿ ಬದಲಾದರೂ ನನ್ನ ಸ್ಥಿತಿ ಅಚ್ಚಲ. ನನ್ನ ಶಕ್ತಿ ಪರಿಸ್ಥಿತಿಯಿಂದ ಬರುವುದಿಲ್ಲ. ನನ್ನ ಶಕ್ತಿ ತಂದೆಯ ನೆನಪಿನಿಂದ ಬರುತ್ತದೆ. ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯ ನಾನು ತಿಳಿದುಕೊಂಡಿದ್ದೇನೆ. ಅಂದರೆ ಈ ಹಳೆಯ ಪ್ರಪಂಚ ಬದಲಾಗುವ ಹಂತದಲ್ಲಿದೆ. ನನ್ನ ನಿಜವಾದ ಮನೆ ಶಾಂತಿಧಾಮ. ನನ್ನ ಗುರಿ ಸುಖಧಾಮ. ಆದ್ದರಿಂದ ಹಳೆಯ ಪ್ರಪಂಚದ ಮೋಹವನ್ನು ಕಡಿಮೆ ಮಾಡುತ್ತೇನೆ. ನಾನು ಎಲ್ಲರೊಂದಿಗೆ ಪ್ರೀತಿಯಿಂದ ಇರುತ್ತೇನೆ. ಆದರೆ ನನ್ನ ಬುದ್ಧಿಯ ಬಂಧನ ಒಬ್ಬ ತಂದೆಯೊಂದಿಗೆ ಸದಾ ಇರುತ್ತದೆ. ಮನಸ ಸೇವೆ ಮಾಡೋಣ. ಎಲ್ಲರ ಸುಖ ಶಾಂತಿಗೈಯೋಣ. ಈಗ ಕೆಲವು ಕ್ಷಣ ವಿಶ್ವದ ಆತ್ಮಗಳ ಕಡೆ ಶುಭ ಭಾವನೆ ಕಳುಹಿಸಿ. ಎಲ್ಲ ಆತ್ಮರು ಶಾಂತವಾಗಿರಲಿ. ಎಲ್ಲ ಆತ್ಮರು ಶಕ್ತಿಶಾಲಿಯಾಗಲಿ. ಎಲ್ಲ ಆತ್ಮರು ದುಃಖದಿಂದ ಮುಕ್ತರಾಗಿ ಸಂತೋಷವನ್ನು ಅನುಭವಿಸಲಿ. ನನ್ನ ಮನಸ್ಸಿನ ಶಕ್ತಿಯಿಂದ ಶಾಂತಿ ಮತ್ತು ಶುಭ ಭಾವನೆಯ ಕಂಪನಗಳನ್ನು ಹರಡುತ್ತಿದ್ದೇನೆ. ವ್ಯರ್ಥದ ಲೀಕೇಜ್ ನಿಲ್ಲಿಸುವ ಸಂಕಲ್ಪ. ನನ್ನ ಆತ್ಮಿಕ ಶಕ್ತಿ ವ್ಯರ್ಥವಾಗದಿರಲಿ. ವ್ಯರ್ಥ ಸಂಕಲ್ಪ ನಿಲ್ಲಿಸೋಣ. ವ್ಯರ್ಥ ಮಾತು ನಿಲ್ಲಿಸೋಣ. ವ್ಯರ್ಥ ಚಿಂತೆ ನಿಲ್ಲಿಸೋಣ. ವ್ಯರ್ಥ ಸಮಯ ಉಳಿಸೋಣ. ವ್ಯರ್ಥದಿಂದ ಮುಕ್ತ ಸಮರ್ಥ ಆತ್ಮ. ನನ್ನ ಪ್ರತಿಯೊಂದು ಶಕ್ತಿಯನ್ನು ಜ್ಞಾನ, ಯೋಗ ಮತ್ತು ಸೇವೆಯಲ್ಲಿ ಬಳಸುತ್ತೇನೆ. ಅಂತಿಮ ಆಳವಾದ ಯೋಗ. ಈಗ ಎಲ್ಲ ಸಂಕಲ್ಪಗಳನ್ನು ನಿಧಾನಗೊಳಿಸಿ. ನಾನು ಆತ್ಮ ಶಾಂತ, ಪವಿತ್ರ, ಹಗುರ, ಶಕ್ತಿಶಾಲಿ. ನನ್ನ ಮುಂದೆ ಶಿವತಂದೆಯ ಜ್ಯೋತಿ ಬಿಂದು ಮಿನುಗುತ್ತಿರುವ ತಾರೆಯಂತೆ ಬೆಳಗುತ್ತಿದೆ. ನಾನು ತಂದೆಯ ನೆನಪಿನಲ್ಲಿ ಸ್ಥಿರ. ನಾನು ತಂದೆಯ ಮಗು.
ತಂದೆ ನನ್ನವರು, ನಾನು ತಂದೆಯವನು, ತಂದೆಯವಳು. ಮತ್ತು ಸ್ವಲ್ಪ ಕ್ಷಣ ಯಾವುದೇ ಮಾತಿಲ್ಲದೆ ಈ ಅನುಭವದಲ್ಲಿ ಇರಿ. ಇಂದಿನ ದೃಢ ಸಂಕಲ್ಪ ಅಂದರೆ ನಾನು ಆತ್ಮಾಭಿಮಾನಿ, ಪವಿತ್ರ, ಸ್ವರಾಜ್ಯಾಧಿಕಾರಿ ಮತ್ತು ಮಹಾವೀರ ಆತ್ಮ. ಯಾವುದೇ ಪರಿಸ್ಥಿತಿಯಲ್ಲಿಯೂ ನನ್ನ ಸ್ಥಿತಿ ಅಚಲವಾಗಿರುತ್ತದೆ. ನನ್ನ ಬುದ್ಧಿಯ ಯೋಗ ಸದಾಶಿವ ತಂದೆಯೊಂದಿಗೆ ಸ್ಥಿರವಾಗಿರುತ್ತದೆ. ಅಂತಿಮ ಯೋಗ ಸಹಜ ರಾಜಯೋಗ ಅಭ್ಯಾಸ. ಓಂ ಶಾಂತಿ. ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ. ನಾನು ಆತ್ಮ, ನಾನು ಈ ದೇಹವಲ್ಲ. ನಾನು ಶಾಂತ, ಪವಿತ್ರ, ಜ್ಯೋತಿ ಬಿಂದುವಾದ ಆತ್ಮ, ಸೋಲ್, ರೂಹ. ತಂದೆಯ ನೆನಪು. ನನ್ನ ಪರಮಪಿತ ಶಿವತಂದೆಯು ಜ್ಯೋತಿ ಬಿಂದು. ನಾನು ಬಿಂದು ಆತ್ಮ. ತಂದೆಯ ಬಿಂದುವಿನ ನೆನಪಿನಲ್ಲಿ ಸ್ಥಿರವಾಗಿದ್ದೇನೆ. ಶಾಂತಿಯ ಅನುಭವ. ತಂದೆಯಿಂದ ಶಾಂತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಬೀಳುತ್ತಿವೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬುದ್ಧಿ ಸ್ಥಿರವಾಗುತ್ತಿದೆ. ಪವಿತ್ರತೆಯ ಸಂಕಲ್ಪ. ನಾನು ಪವಿತ್ರ ಆತ್ಮ. ನನ್ನ ಸಂಕಲ್ಪಗಳು ಪವಿತ್ರ. ನನ್ನ ಮಾತುಗಳು ಪವಿತ್ರ. ನನ್ನ ಕರ್ಮಗಳು ಶ್ರೇಷ್ಠ. ಮಹಾವೀರ ಸ್ಥಿತಿ. ಯಾವುದೇ ಪರಿಸ್ಥಿತಿ ಬಂದರೂ ನಾನು ಅಚಲ, ಅಡೋಲ, ನಿರ್ಭಯ. ನನ್ನ ಬುದ್ಧಿಯ ಯೋಗ ಒಬ್ಬ ತಂದೆಯೊಂದಿಗೆ ಸ್ಥಿರವಾಗಿದೆ. ಇಂದಿನ ಅಂತಿಮ ಸಂಕಲ್ಪ. ನಾನು ಸ್ವರಾಜ್ಯಾಧಿಕಾರಿ ಆತ್ಮ. ನನ್ನ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನನ್ನ ಅಧಿಕಾರವಿದೆ. ನಾನು ಪವಿತ್ರ, ಶಾಂತ, ಶಕ್ತಿಶಾಲಿ ಆತ್ಮ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.